ಆ ದೈವಸರ್ಪವು ನಿಧಾನವಾಗಿ ಮಾಸ್ತಯ್ಯನ ಕೋಣೆಯಿಂದ ಹೊರನಡೆಯಿತು. ಅಲ್ಲಿಂದ ನೇರವಾಗಿ ಶರಭಸಿಂಹ ಗುಹೆಯೊಳಗೆ ಹೋಗಿ ಕಾಣದಂತೆ ಮಾಯವಾಯಿತು. ದಿಟ್ಟಿ ಮತ್ತಿತರರು ಹಾವನ್ನು ಹಿಂಬಾಲಿಸುತ್ತಿದ್ದರು. ವಿನಿಯು ಆ ಗುಹೆಯೊಳಗೆ ಹೋಗಲು ಮುಂದಾದಾಗ ತಕ್ಷಣ ದಿಟ್ಟಿಯು ಅವಳನ್ನು ಹಿಡಿದೆಳೆದಳು. "ಅದ್ರೊಳಗೆ ಯಾರೂ ಹೋಗಂಗಿಲ್ಲ. ಅಪ್ಪಯ್ಯನೇ ಒಳಗೆ ಹೋಗಲ್ಲ. ನರಶರಭ ಕುಲದವ್ರು ಬಿಟ್ಟು ಬ್ಯಾರೆಯವ್ರು ಒಳಗೋದ್ರೆ ಹಾವು, ಹುಲಿ, ಸಿಂಹ, ಚೇಳು, ಆನೆ ಎಲ್ಲ ಬಂದು ಸಾಯಿಸ್ತಾವಂತೆ. ಮಣ್ಣು ಕೆಂಡಾಗುತ್ತಂತೆ. ಗಾಳಿ ನಂಜಾಗುತ್ತಂತೆ. ಬೆಂಕಿ ಉಂಡೆ ಮೈಮೇಲೆ ಬೀಳ್ತಾವಂತೆ" ಪುಂಖಾಪುಂಖವಾಗಿ ಹೇಳಿದಳು ದಿಟ್ಟಿ. "ದಿಟ್ಟಿ, ಇದೆಲ್ಲೋ ನಿಮ್ಮ ಭ್ರಮೆ ಇರಬೇಕು. ಈಗಿನ ಕಾಲದಲ್ಲಿ ಹೀಗೆಲ್ಲ ಆಗಲ್ಲ. ಆ ಗುಹೆಯೊಳಗೆ ಯಾವುದೋ ಗುಪ್ತ ನಿಧಿ ಇರ್ಬೋದು. ಅದಕ್ಕೆ ಅಲ್ಲಿಗೆ ಹೋಗಲು ಬಿಡ್ತಾ ಇಲ್ಲ ಅಷ್ಟೇ. ಬೇಕಿದ್ರೆ ನಾನೇ ಹೋಗ್ತೀನಿ, ನೋಡು, ನನಗೇನೂ ಆಗಲ್ಲ" ಎಂದು ಮುಂದಡಿ ಇಟ್ಟಳು ವಿನಿಷಾ. ತಕ್ಷಣವೇ ಅವಳನ್ನು ತಡೆದ ದಿಟ್ಟಿಯು, "ನಾಡ್ ಮಂದಿ ಕಾಡ್ ಜನರ ಮಾತ ನಂಬಕ್ಕಿಲ್ಲ ಅಂತ ಗೊತ್ತು" ಆ ಕಡೆ ತಿರುಗಿದವಳೆ, "ಲೋ ಕಿಬ್ನ, ಬಿಳಿ ಮೊಲ ತರ್ತಾರ್ಲ ಇಲ್ಲಿ" ಹೇಳಿದಳು. ಕಿಬ್ನನು ಬಿಳಿ ಮೊಲವೊಂದನ್ನು ತಂದು ದಿಟ್ಟಿಯ ಕೈಗಿಟ್ಟನು. ಅವಳು ಆ ಮೊಲದ ತಲೆಯ ಮೇಲೆ ಸವರಿ ಆ ಗುಹೆಯೊಳಗೆ ಬಿಟ್ಟಳು. ಮೊಲ ಗುಹೆಯ ಒಳಗೆ ಸ್ವಲ್ಪ ದೂರ ಸಾಗುತ್ತಲೇ ಒಮ್ಮೆಲೆ ಹುಲಿ, ಸಿಂಹಗಳು ಪ್ರತ್ಯಕ್ಷವಾದವು. ನೆಲವಂತೂ ಕಾದ ಕಬ್ಬಿಣದಂತೆ ಕೆಂಪಾಯಿತು. ಮೊಲವು ಹೆಜ್ಜೆ ಇಡಲಾರದೆ ನಡುಗಿ ನಡುಗಿ ಪ್ರಾಣ ಬಿಟ್ಟಿತು. ಅದರ ಸಮೀಪಕ್ಕೆ ಬೆಂಕಿಯುಂಡೆಯೊಂದು ಬಂದು ಬಿದ್ದಿತು. ನೋಡುತ್ತಲೇ ಮೊಲವು ಅಲ್ಲಿಯೇ ಬೂದಿಯಾಗಿ ಹೋಯಿತು. ಇದನ್ನೆಲ್ಲ ಕಣ್ಣಾರೆ ಕಂಡ ವಿನಿಯ ಹೃದಯ ಭಯದಿಂದ ಕಂಪಿಸಿತು. ಈ ಗುಹೆ ನಿಜಕ್ಕೂ ವಿಚಿತ್ರ. ಇಲ್ಲಿ ಯಾವುದೋ ಶಕ್ತಿ ಇದೆ ಎಂಬುದನ್ನು ಒಪ್ಪಿದ ವಿನಿಯು ಇಟ್ಟ ಹೆಜ್ಜೆಯನ್ನು ಹಿಂದಿಟ್ಟಳು. "ಕಂಡ್ಯಾಕೋ, ನಾ ಹೇಳಿಲ್ವಾ ಈ ಗುಹೆಗೆ ನಮ್ಮ ಅಪ್ಪಯ್ಯನೇ ಹೋಗಕ್ಕಿಲ್ಲ ಅಂತ. ಹೋದ್ರೆ ಜೀವ ಸಹಿತ ಬರಲ್ಲ. ಅದೇನು ದ್ಯಾವ್ರು ಬಂಧನ ಮಾಡ್ಸಿದಾರೆ ಇಲ್ಲಿ. ದೊಡ್ಡ ಋಷಿಗಳು ಈ ದಾರಿಲಿ ಬಂದಾಗ ಅವ್ರ ಹತ್ರ ಪೂಜೆ ಗೀಜೆ ಮಾಡಿಸಿ ಮಾಸ್ತವನ ಮುಖಪದ್ಮನೂ ವಿಗ್ರಹನೂ ಅಲ್ಲೇ ಸ್ಥಾಪನೆ ಮಾಡವ್ರೆ. ವರ್ಷಕ್ಕೆ ಒಂದೇ ಕಿತ ಅದನ್ನ ಹೊರಗೆ ತರ್ತಿದ್ದಂತೆ ಮೊದಲು" ಕಣ್ಣರಳಿಸಿ ಹೇಳಿದಳು ದಿಟ್ಟಿ. ದಿಟ್ಟಿಯ ಮಾತುಗಳನ್ನು ಅಲ್ಲಗಳೆಯಲು ವಿನಿಯ ಬಳಿ ಕಾರಣಗಳೇ ಇರಲಿಲ್ಲ. ಈ ವೈಜ್ಞಾನಿಕ ಯುಗದಲ್ಲೂ ಸಹ ಹೀಗೆಲ್ಲ ಆಗುತ್ತದೆ ಎಂಬುದನ್ನು ನಂಬಲು ಸ್ವಯಂ ವಿನಿಶಾಳೇ ತಯಾರಿರಲಿಲ್ಲ. ಆದರೆ ಕಣ್ಣು ಮುಂದೆ ನಡೆದದ್ದನ್ನು ಕಂಡಿದ್ದನ್ನೂ ಸಹ ನಂಬದಿರಲು ಆಗಲಿಲ್ಲ. ಆ ವೇಳೆಗೆ ಹವಿಯು ಮಲಗಿದ್ದಲ್ಲಿಂದ ಎದ್ದನು. ಗುಡಿಸಲಿನಿಂದ ಹೊರಬಂದು ನೋಡಿದರೆ ಯಾರೂ ಇರಲಿಲ್ಲ. "ಅಯ್ಯೋ ದೇವಾ, ಇವರು ಮತ್ತೇನು ಪ್ಲಾನ್ ಮಾಡಿದ್ರಪ್ಪ? ವಿನಿ ಜೊತೆಗೆ ಸ್ನೇಹಿತೆ ಥರ ಇದ್ದು ನಂಬಿಸಿ ಆಮೇಲೆ ಅವಳನ್ನು ಸಾಯಿಸೋ ಯೋಚನೆ ಮಾಡಿಲ್ಲ ತಾನೇ? ಛೇ, ಇದೇನು ಯೋಚನೆ ಮಾಡ್ತಿದ್ದೀನಿ ನಾನು? ನಂಬಿಸಿ ಕತ್ತು ಕುಯ್ಯೋದು ನಾಡಲ್ಲಿ ವಾಸ ಮಾಡೋ ಅತೀ ಬುದ್ಧಿಜೀವಿಗಳು. ಕಾಡಲ್ಲಿ ಈ ಮುಗ್ಧರಲ್ಲ. ಅವ್ರ ಮಾತು, ನಡೆ, ನುಡಿ ಒರಟಾಗಿದ್ರೂ ಮೋಸ ಅಂತೂ ಮಾಡಲಾರ್ರು" ಎಂದು ಆಲೋಚಿಸುತ್ತಾ ಮಾಸ್ತವ್ವನ ವಿಗ್ರಹದ ಮುಂದೆ ನಿಂತ. ಅಷ್ಟರಲ್ಲಿ ಶರಭಸಿಂಹ ಗುಹೆ ಕಡೆಗೆ ಹೋಗಿದ್ದವರೆಲ್ಲ ಹಿಂದಿರುಗುತ್ತಿದ್ದರು. ವಿನಿಯನ್ನು ಕಂಡು ಹವಿಯ ಮನಸ್ಸು ಕೊಂಚ ನಿರಾಳವಾಯಿತು. ವಿನಿಷಾ ತಕ್ಷಣ ಓಡಿ ಬಂದವಳೆ ನಡೆದ ಘಟನೆಯನ್ನು ಹವಿಯ ಕಣ್ಣಿಗೆ ಕಟ್ಟುವಂತೆ ವಿವರಿಸಿದಳು. ಇದನ್ನು ಕೇಳಿ ಅವನಿಗೂ ಒಂದರೆ ಕ್ಷಣ ಆಶ್ಚರ್ಯವಾಯಿತು. "ಅದೆಲ್ಲ ಸರಿ, ಆ ದೇವರ ಹಾವು ನಿನ್ನ ಹತ್ರ ಯಾಕೆ ಬಂದಿತ್ತು? ಅದು ಕೂಡ ನಿನ್ನ ತಲೆ ಹಿಂದೆ ಹೆಡೆ ಎತ್ತಿ ನಿಂತಿತ್ತು ಅಂದರೆ ಏನರ್ಥ? ನೀನೇನಾದರೂ ಅಲ್ಲಿದ್ದ ಪುರಾತನ ಮುದ್ರೆನ ಮುಟ್ಟಿದ್ಯಾ? ಅದಕ್ಕೆ ಶಿಕ್ಷೆ ಕೊಡೋಕೆ ಹಾವು ಬಂತಾ?" ಭಯದಿಂದ ಪ್ರಶ್ನಿಸಿದಳು ವಿನಿಷಾ. "ಚೆನ್ನಾಗಿ ಹೇಳ್ದೆ. ಹೋಗಿ ಮಲಗಿದವನಿಗೆ ಎಚ್ಚರ ಆಗಿದ್ದೆ ಈಗ. ಯಾವ ಮುದ್ರೆ, ಏನು ಕತೆ? ಬಹುಶಃ ನನ್ನ ಬರ್ಡೇಗೆ ವಿಶ್ ಮಾಡೋಕ್ಕೆ ನಿನಗಿಂತ ಮೊದಲೇ ಅದೇ ಬಂದಿದೆ ಅಷ್ಟೇ ಬಿಡು. ಈಗ ಯಾರಿಗೂ ಏನೂ ಆಗಿಲ್ವಲ್ಲ, ಬಿಡು ಹೋಗಲಿ" ಸಮಾಧಾನಪಡಿಸಿದನು ಹವಿಷ್. ಬಂದಿದ್ದ ಕಷ್ಟ ಕಳೆಯಿತೆಂದು ಎಲ್ಲರೂ ಖುಷಿಪಟ್ಟರು. ಹವಿ, ವಿನಿ ಮತ್ತಿತರರೆಲ್ಲರೂ ಈ ದಿನವೂ ಹೊಳೆಯ ಬಳಿ ತೆರಳಿ ಸ್ನಾನ ಮತ್ತು ನಿತ್ಯಕರ್ಮಗಳನ್ನು ಮುಗಿಸಿದರು. ಹವಿಯು ತನ್ನ ಕ್ಯಾಮರಾದಲ್ಲಿ ಎಲ್ಲರ ಫೋಟೋ, ವಿಡಿಯೋಗಳನ್ನು ಸೆರೆಹಿಡಿದನು.
ಪಕ್ಷಿಗಳು ಗೂಡು ಕಟ್ಟಿರುವ ರೀತಿ, ಮೊಸಳೆಗಳು ಮೊಟ್ಟೆ ಇಟ್ಟಿರುವ ಜಾಗ, ಮುಳ್ಳು ಹಂದಿಗಳು ಓಡಾಡುವ ಪ್ರದೇಶ ಹೀಗೆ ಎಲ್ಲವನ್ನೂ ಹವಿ ಮತ್ತು ವಿನಿಗೆ ತೋರಿಸಿದರು ಕಾಡಿನ ಜನಗಳು. ಅದೂ ಅಲ್ಲದೆ ಅವರೆಲ್ಲರೂ ಹೇಗೆ ಬೇಟೆಯಾಡುತ್ತಾರೆ ಎಂಬುದನ್ನೂ ಸಹ ಜೊತೆಗೆ ಕರೆದೊಯ್ದು ತೋರಿಸಿದರು. ಅದೇಕೋ ಕಾಡು ಜನರಿಗೆಲ್ಲ ಇವರಿಬ್ಬರೂ ಬಹಳ ಬೇಗ ಇಷ್ಟವಾದರು. ಜೇನನ್ನು ಕಿತ್ತು ದೊನ್ನೆಯಲ್ಲಿ ಹಾಕಿ ಇಬ್ಬರಿಗೂ ಉಣಬಡಿಸಿದರು. ಹಲಸು, ಬಾಳೆ ಇತ್ಯಾದಿ ಹಣ್ಣುಗಳು ಸಹ ಕಾಡಿನಲ್ಲಿ ಅಲ್ಲಲ್ಲಿ ಇದ್ದವು. ಹೋಗುವ ದಾರಿಯಲ್ಲಿ ನರಿಗಳೂ ಸಹ ಕಣ್ಣಿಗೆ ಕಂಡವು. ಅದೆಲ್ಲಕ್ಕಿಂತ ವಿಶಿಷ್ಟ ಮತ್ತು ವಿಚಿತ್ರ ಎಂದರೆ ಕರಿಚಿರತೆಗಳು. ಕಾಡಿನಲ್ಲಿ ಬಹು ಅಪರೂಪಕ್ಕೆ ಕಾಣಸಿಗುವ ಪ್ರಾಣಿಗಳಿವು. ಇದರ ದರ್ಶನವೂ ಆಯಿತು. 2 ಬಲಶಾಲಿ ಸಿಂಹಗಳು ಪರಸ್ಪರ ಹೊಡೆದಾಡುವುದನ್ನು ಹವಿಯು ವಿಡಿಯೋ ಮಾಡಿಕೊಂಡನು. ಕಾಡಿನ ಹಾದಿ ಅಂದುಕೊಂಡಷ್ಟು ಸುಗಮವಿರಲಿಲ್ಲ. ಸ್ವಲ್ಪ ಸ್ವಲ್ಪ ದೂರ ನಡೆಯುತ್ತಲೇ ವಿನಿಯಂತೂ ವಿಶ್ರಾಂತಿಗಾಗಿ ಕುಳಿತು ಬಿಡುತ್ತಿದ್ದಳು. ಹವಿಗೂ ಕೂಡ ತಗ್ಗುದಿಬ್ಬದ ಹಾದಿಯಲ್ಲಿ ನಡೆದು ಕಾಲುಗಳು ನೋಯುತ್ತಿದ್ದವು. ಅವರುಗಳು ಬೇಟೆಯಾಡಿ ಕಾಡು ಪ್ರಾಣಿಗಳ ಮಾಂಸ ತಿಂದರೆ ಹವಿ, ವಿನಿ ಮತ್ತು ದಿಟ್ಟಿ ಹಣ್ಣು ಹಂಪಲು ತಿಂದರು. ಇವರಿಬ್ಬರನ್ನೂ ಅರೆಕ್ಷಣ ಬಿಟ್ಟಿರದ ದಿಟ್ಟಿಗೆ ಆ ಸಮಯದಲ್ಲಿ ಮಾಂಸಾಹಾರ ತಿನ್ನುವ ಮನಸ್ಸಾಗಲಿಲ್ಲ. ಕಾಡು ಮೇಡೆಲ್ಲ ಅಲೆದು ಬೆಟ್ಟ ಗುಡ್ಡಗಳ ಹತ್ತಿಳಿದರು. ಸಂಜೆ ಕತ್ತಲಾಗುವ ವೇಳೆಗೆ ಎಲ್ಲರೂ ಹಟ್ಟಿಯ ಬಳಿ ಬಂದರು. ವಿನಿ ಮತ್ತು ಹವಿ ಇಬ್ಬರೂ ಕಾಡು ಮನುಷ್ಯರ ವೇಷಭೂಷಣ ಧರಿಸಿದ್ದ ಫೋಟೋ, ವಿಡಿಯೋ ತೆಗೆದುಕೊಂಡರು. ಆ ರಾತ್ರಿ ಇವರೆಲ್ಲರೂ ಪ್ರೀತಿಯಿಂದ ಹವಿಗೆ ವಿಶೇಷ ಉಡುಗೆ, ಸರಗಳು, ಕಡಗ ಹಾಗೂ ರುಚಿಯಾದ ಹಣ್ಣುಗಳ ಸಿಹಿ ಖಾದ್ಯವನ್ನು ತಯಾರಿಸಿ ದಿಟ್ಟಿ ಆದೇಶದಂತೆ ವಿಶೇಷ ರೂಪದ ನೃತ್ಯವನ್ನು ಆಚರಿಸಿದರು. ಮಧ್ಯದಲ್ಲಿ ಹವಿ ಹಾಗೂ ವಿನಿಯನ್ನು ಕೂರಿಸಿ ಇಬ್ಬರ ಕೊರಳಿಗೂ ಹೂಮಾಲೆ ಹಾಕಿ ಸುತ್ತಲೂ ಹಾಡಿ ಕುಣಿದರು. ವಿನಿಶಾ ಮತ್ತು ಹವಿಷ್ನನ್ನು ಗಂಡ ಹೆಂಡತಿ ಎಂದೇ ಭಾವಿಸಿದ್ದರು ಕಾಡಿನ ಜನರೆಲ್ಲ. ದಿಟ್ಟಿ ಕೂಡ ಹಾಗೆಯೇ ತಿಳಿದುಕೊಂಡಿದ್ದಳು. ಈ ವಿಚಾರವನ್ನು ಅರಿತ ಹವಿಯು ವಿನಿಗೆ ಎಲ್ಲವನ್ನೂ ವಿವರಿಸಿ, ನೀನು ನನ್ನ ಹೆಂಡತಿ ಅಂತಾನೆ ಹೇಳು, ಇಲ್ಲ ಅಂದರೆ ನಾವವರಿಗೆ ಮೋಸ ಮಾಡಿದ್ದೀವಿ ಅಂತ ಚುಚ್ಚಿ ಸಾಯಿಸಿಬಿಡ್ತಾರೆ ಹೆದರಿಸಿದನು. ವಿನಿಯು ಏನೂ ಮಾಡಬೇಕೆಂದು ತೋಚದೆ ಆಗಲಿ ಎಂಬಂತೆ ತಲೆಯಾಡಿಸಿದಳು. ಇದ್ದಕ್ಕಿದ್ದಂತೆ ಆ ದಿನ ಮತ್ತೆ ಮಳೆ ಬರಲಾರಂಭಿಸಿತು. ಎಲ್ಲರೂ ಎದ್ದು ತಮ್ಮ ತಮ್ಮ ಗುಡಿಸಲಿನೊಳಗೆ ಹೋದರು. ಹವಿಯೂ ಕೂಡ ಮಾಸ್ತಯ್ಯನ ಗುಡಿಸಲಿನೊಳಗೆ ಹೋದನು. ಗುಡುಗು ಸಿಡಿಲಿನ ಶಬ್ದಕ್ಕೆ ಕಾಡು ಮನುಷ್ಯರು ತುಂಬ ಭಯಪಡುತ್ತಿದ್ದರು. ಜೋರಾಗಿ ಕೇಕೆಗಳನ್ನು ಹಾಕುತ್ತಾ ಗುಡುಗು ಸಿಡಿಲನ್ನು ಓಡಿಸಲು ಪ್ರಯತ್ನ ಮಾಡುತ್ತಿದ್ದರು. ಇದವರ ಸಂಪ್ರದಾಯವಂತೆ. ಸಾಮಾನ್ಯವಾಗಿ ಹೀಗೆ ಸಿಡಿಲು ಗುಡುಗಿನ ಮಳೆ ಬಂದಾಗ ಆನೆಗಳ ಹಿಂಡು ಎತ್ತ ನುಗ್ಗುತ್ತವೋ ಹೇಳಲಾಗದು. ಅದಕ್ಕಾಗಿಯೇ ಈ ರೀತಿ ಗುಡಿಸಲಿನೊಳಗೆ ಸದ್ದು ಮಾಡುವರಂತೆ ಕಾಡಿನ ಮಕ್ಕಳು. ಮಳೆ ಕಡಿಮೆಯಾಯಿತು. ಹವಿಗೂ ಬೆಳಗ್ಗೆಯಿಂದ ತಿರುಗಾಡಿ ಆಯಾಸವಾಗಿತ್ತು. ನೆಲಕ್ಕೆ ತಲೆ ಕೊಡುತ್ತಲೇ ಕಣ್ಣಿಗೆ ನಿದ್ರೆಯಾವರಿಸಿತು. ಇಲ್ಲಿಂದ ತಪ್ಪಿಸಿಕೊಳ್ಳಲು ಹವಿಯಾಗಲಿ ವಿನಿಯಾಗಲಿ ಆಲೋಚನೆಯನ್ನೇ ಮಾಡಿರಲಿಲ್ಲ. ಮಾಸ್ತಯ್ಯ ಬರಲು ಇನ್ನೊಂದು ದಿನ ಬಾಕಿ ಇತ್ತಷ್ಟೆ. ಮಾರನೆಯ ದಿನ ಬೆಳಿಗ್ಗೆ ಸೂರ್ಯೋದಯಕ್ಕೂ ಮೊದಲು ದಿಟ್ಟಿಯು ಹವಿಯ ಗುಡಿಸಲಿಗೆ ಬಂದಳು. ಅವನು ಗಾಢ ನಿದ್ರೆಯಲ್ಲಿದ್ದನು. ತಕ್ಷಣವೇ ಅವನನ್ನು ಎಬ್ಬಿಸಲು ಮುಂದಾದಳು ದಿಟ್ಟಿ. ಸಾಮಿ ಸಾಮಿ, ಏಳಿ ಎದ್ದೇಳಿ, ಬಿರ್ಬಿರ್ನೆ ಮ್ಯಾಕೇಳಿ. ಹವಿಯನ್ನು ಎಬ್ಬಿಸಲೆತ್ನಿಸಿದಳು ದಿಟ್ಟಿ. ಹೊತ್ತುಟ್ಟಿ ಹೊತ್ತು ಮುಳುಗಿ ಮತ್ತೊತ್ತು ಹುಟ್ಟೋದ್ರಾಗ ನಮ್ಮ ಅಪ್ಪಯ್ಯ ಬರ್ತಾನ. ನೀವು ಇಲ್ಲಿರೋದು ಬ್ಯಾಡ್ರ. ಅಕ್ಕಾರನ್ನ ಕರ್ಕೊಂಡು ನಿಮ್ಮ ಕುಟ್ರು ಗಾಡಿನ ತಗೊಂಡು ಹೊರಟು ಬಿಡಿ. ನೀವಿದ್ರೆ ಕಾಡ್ದ್ಯಾವಿಗೆ ಬಲಿ ಕೊಟ್ಟಾನು. ಕಾಡು ಜನ ಏಳೋ ಮುನ್ನ ಹೊರಟು ಬಿಡಿ. ಬೇಸರದಿಂದ ತಲೆ ತಗ್ಗಿಸಿ ಮೆಲುದನಿಯಲ್ಲಿ ಹೇಳಿದಳು ದಿಟ್ಟಿ. ದಿಟ್ಟಿ, ಹಾಗೆಲ್ಲ ಏನಾಗಲ್ಲ. ನೀನು ಭಯ ಪಡಬೇಡ. ನಾವು ಸಾಯಬೇಕು ಅಂತ ಆ ನಿಮ್ಮ ದೇವಿಗೆ ಇದ್ದಿದ್ರೆ ಇಷ್ಟು ದಿನ ಬದುಕಿಸ್ತಾನೇ ಇರಲಿಲ್ಲ. ನೀನೇನು ಯೋಚನೆ ಮಾಡಬೇಡ. ಹೋಗಿ ನೆಮ್ಮದಿಯಿಂದ ಮಲಗು. ಮುಂದೇನಾಗಬೇಕೋ ಅದೇ ಆಗುತ್ತೆ. ನಮಗೋಸ್ಕರ ನಿನ್ನ ಅಪ್ಪಯ್ಯನ್ನ ಎದುರು ಹಾಕಿಕೊಳ್ಳೋಕ್ಕೂ ಸಿದ್ಧವಾದ್ಯಲ್ಲ. ನಿಜಕ್ಕೂ ನೀನೇ ಈ ಕಾಡಿನ ದೇವತೆ.
ನಮಗೋಸ್ಕರ ತಂದೆ ಮಗಳ ನಡುವೆ ದ್ವೇಷ ಬರಬಾರ್ದು. ನೀನು ಶಿಕ್ಷೆ ಅನುಭವಿಸಬಾರ್ದು. ಹೋಗು, ಮುಂದಿನದ್ದು ನನಗೆ ಬಿಡು. ಮಾರ್ಮಿಕವಾಗಿ ನಕ್ಕನು ಹವಿಷ್. ತಕ್ಷಣವೇ ದಿಟ್ಟಿಯು ಈ ವಿಷಯವನ್ನು ವಿನಿಯ ಬಳಿ ಹೇಳಿದಳು. ಅವಳು ಸಹ ಬಂದು ಹವಿಯನ್ನು ಒಪ್ಪಿಸುವ ಪ್ರಯತ್ನ ಮಾಡಿದಳು. ಆದರೂ ಹವಿಯು ಅವಳ ಮಾತನ್ನು ಒಪ್ಪದೆ ಧೈರ್ಯವಾಗಿ ಇರುವಂತೆ ತಿಳಿಸಿದನು. ಆ ದಿನವೂ ಸಹ ಹಾಗೆ ಹೀಗೆ ಓಡಾಡುತ್ತಾ ಕಾಲ ಕಳೆದರು. ಹವಿಯು ತನ್ನ ಬ್ಯಾಗ್ನಲ್ಲಿದ್ದ ಬಟ್ಟೆಯನ್ನೇ ಒಗೆದು ಹಾಕಿಕೊಂಡಿದ್ದನು. ವಿನಿಯೂ ಕೂಡ ತನ್ನದೇ ಬಟ್ಟೆ ಧರಿಸಿದ್ದಳು. ಮುಂಜಾನೆ ಬೇಗನೆ ಎದ್ದು ಹವಿಯನ್ನು ಕಂಬಕ್ಕೆ ಕಟ್ಟಲು ದಿಟ್ಟಿಯು ಕಿಬ್ನನಿಗೆ ಹೇಳಿದಳು. ಆಗ ಅವಳೆಡೆ ತಿರುಗಿ ನಸುನಕ್ಕ ಹವಿಯು, ನನಗೇನೂ ಭಯ ಇಲ್ಲ. ಆದರೆ ನಿನ್ನ ಸಮಾಧಾನಕ್ಕೆ ನಾನು ಕಂಬಕ್ಕೆ ಕಟ್ಟಿಸ್ಕೊಳ್ತೇನೆ. ದಿಟ್ಟಿ, ನಾನು ಒಂದು ಮಾತು ನಡೆಸ್ಕೊಡ್ತೀಯಾ? ಭಾರವಾದ ಮನಸ್ಸಿನಿಂದ ಕೇಳಿದನು ಹವಿಷ್. ಅದೇನು ಕೇಳಿ ಸ್ವಾಮಿ, ನನ್ನಿಂದಾಗೋದಾದರೆ ನಡೆಸ್ತೀನಿ ಹೇಳಿದಳು ದಿಟ್ಟಿ. ವಿನಿಯ ಕಡೆ ತಿರುಗಿ ಮುಗುಳ್ನಕ್ಕ ಹವಿಯು, ನನ್ನ ಜೀವವನ್ನು ಸುರಕ್ಷಿತವಾಗಿ ನಾಡಿಗೆ ತಲುಪಿಸ್ಬಿಡ್ತೀಯಾ? ಅವಳ ನನ್ನನ್ನೇ ನಂಬಿ ಬಂದಿದ್ದಾಳೆ. ಅವಳಿಗೆ ಏನೂ ಆಗಬಾರ್ದು ಭಾವುಕವಾಗಿ ನುಡಿದ ಹವಿ. ವಿನಿಯ ಕಣ್ಣುಗಳಿಂದ ನೀರು ಅನುಮತಿಯಿಲ್ಲದೆ ಬರಲಾರಂಭಿಸಿತು. ಏನೂ ಮಾತನಾಡದೆ ಗುಡಿಸಲಿನತ್ತ ಓಡಿದಳು ವಿನೀಶಾ. ಹವಿಯ ಮಾತನ್ನು ದಿಟ್ಟಿಯು ನಡೆಸಿಕೊಡುವಳೇ? ಹವಿ ಇಲ್ಲದೆ ವಿನಿಶಾ ಬದುಕುಳಿಯುವಳೇ? ಇಬ್ಬರ ಪ್ರೀತಿಗೆ ಮುಳ್ಳಾಗುವನೇ ಮಾಸ್ತಯ್ಯ? ಅವಕಾಶ ಸಿಕ್ಕರೂ ತಪ್ಪಿಸಿಕೊಳ್ಳದೆ ಹವಿ ತಪ್ಪು ಮಾಡಿದನೇ? ಇದೆಲ್ಲವನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಚಾನಲ್ಗೆ ಜಾಯಿನ್ ಆಗಿ. ಧನ್ಯವಾದಗಳು.